ನಮಸ್ಕಾರ ಸ್ನೇಹಿತರೆ. ನಿಮ್ಮ ಕೂದಲು ಉದುರುತ್ತಾ ಇದ್ದರೆ ಅಥವಾ ನಿಮಗೇನಾದರೂ ಕ್ಯಾಲ್ಶಿಯಂ ಕೊರತೆ, ಐರನ್ ಕೊರತೆ ಇದ್ದರೆ, ನಿಮಗೆ ಮಂಡಿ ನೋವಿದ್ದರೆ ನೀವು ಈ ಉಂಡೆಯನ್ನು ತಿನ್ನಿ. ತುಂಬಾ ಒಳ್ಳೆಯದು. ಅವಾಗವಾಗ ಮಾಡ್ಕೊಂಡು ತಿನ್ಬೋದು ಅಥವಾ ರೆಡಿ ಮಾಡಿ ಇಟ್ಕೊಂಡು ಡೈಲಿ ಒಂದು ಚಿಕ್ಕ ಉಂಡೆ ತಿಂದರೆ ಸಾಕು. ನಿಮಗೆ ಉತ್ತಮವಾದ ಪೋಷಕಾಂಶಗಳು ಸಿಗುತ್ತೆ. ತುಂಬ ಸಿಂಪಲ್ ಇದೆ, ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯೆಂಟು. ತುಂಬ ಜನ ಕೂದಲು ಉದುರುತ್ತೆ, ತುಂಬ ಚಿಕ್ಕ ವಯಸ್ಸಲ್ಲೇ ಕೂದಲು ಬಿಳಿ ಆಗುತ್ತೆ ಅಂತ ಇರ್ತಾರೆ. ಅಂಥವ್ರಿಗೆ ಕೂಡ ಈ ಒಂದು ರೆಮಿಡಿ ತುಂಬ ಹೆಲ್ಪ್ ಮಾಡುತ್ತೆ. ಹೇರ್ ಗ್ರೋತಿಗೆ ತುಂಬಾ ಪ್ರಯೋಜನಕಾರಿ ಇದು. ಜೊತೆಗೆ ಮೂಳೆಗಳಲ್ಲಿ ನೋವು, ಸೊಂಟ ನೋವಿದ್ದರೆ ಅವ್ರಿಗೆ ಕೂಡ ತುಂಬ ಒಳ್ಳೆಯದು. ಕ್ಯಾಲ್ಶಿಯಂ ಇರುತ್ತೆ ಇದರಲ್ಲಿ, ಜೊತೆಗೆ ಐರನ್ ಕೂಡ ಇರುತ್ತೆ, ಪ್ರೋಟೀನ್ ಇರುತ್ತೆ. ಅದರಿಂದ ನಮ್ಮ ಸಂಪೂರ್ಣ ಆರೋಗ್ಯಕ್ಕೆ ಒಳ್ಳೆಯದು. ಮಹಿಳೆಯರಿಗೆ ರಕ್ತಹೀನತೆ ಅನ್ನೋದು ಸಾಮಾನ್ಯವಾಗಿ ಕಾಡುತ್ತೆ. ಆ ರಕ್ತಹೀನತೆ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಈ ಎಳ್ಳಿನ ಉಂಡೆ ತುಂಬಾ ಪ್ರಯೋಜನ ಕೊಡುತ್ತೆ. ನೋಡಿ, ಒಂದು ಬಟ್ಲು ಎಳ್ಳನ್ನು ತೊಗೊಂಡಿದ್ದೀನಿ. ಇದನ್ನು ಹಾಗೆ ರೋಸ್ಟ್ ಮಾಡ್ಕೊಳ್ಳೋಣ. ಅದು ಒಂದು ಒಳ್ಳೆ ಪರಿಮಳ ಬರುತ್ತೆ, ಅಲ್ಲಿವರೆಗೂ ಇದನ್ನು ರೋಸ್ಟ್ ಮಾಡ್ಕೊಳ್ಬೇಕು. ಎಳ್ಳಿನಲ್ಲಿ ಉತ್ತಮವಾದ ಪೋಷಕಾಂಶಗಳು ಇದೆ ಸ್ನೇಹಿತರೆ. ಡೈಲಿ ಸ್ವಲ್ಪ ಪ್ರಮಾಣದಲ್ಲಿ ಸೇವನೆ ಮಾಡ್ತಾ ಬಂದರೆ ನಮಗೆ ಈ ಎಳ್ಳಿನಿಂದ ಸಿಗಬಹುದಾದಂತಹ ಪೋಷಕಾಂಶಗಳು ನಮ್ಮ ದೇಹಕ್ಕೆ ಸಿಗುತ್ತೆ. ಸಕ್ಕರೆ ಕಾಯಿಲೆ ಇರೋರಿಗೂ ಕೂಡ ಎಳ್ಳು ತುಂಬಾ ಪ್ರಯೋಜನಕಾರಿ. ಆದರೆ ಬೆಲ್ಲದ ಜೊತೆ ಸೇವನೆ ಮಾಡಬೇಡಿ. ಹಾಗೆ ಕೊಬ್ಬರಿ ಜೊತೆ ನೀವು ಉಂಡೆ ಮಾಡಿ ಅಥವಾ ಹಾಗೇನೂ ಕೂಡ ರೋಸ್ಟ್ ಮಾಡಿ ಕೂಡ ಸೇವನೆ ಮಾಡಬಹುದು. ನೋಡಿ, ಈ ರೀತಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಒಂದು ಒಳ್ಳೆ ಪರಿಮಳ ಬರುತ್ತೆ. ನಂತರ ಸ್ಟವ್ನ ಆಫ್ ಮಾಡಿ. ನಂತರ ನಾನು ಇದಕ್ಕೆ ಕೊಬ್ಬರಿಯನ್ನು ಕೂಡ ಬಳಸ್ತಾ ಇದ್ದೀನಿ. ಕೊಬ್ಬರಿ ಕೂಡ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಅದರಲ್ಲೂ ಕೂಡ ಉತ್ತಮವಾದ ನಾರಿನಾಂಶ ಇದೆ. ಜೊತೆಗೆ ಅದು ಕೂಡ ಉತ್ತಮವಾದ ಕ್ಯಾಲ್ಶಿಯಂ, ಐರನ್ ಕೂಡ ಅದರಲ್ಲೂ ಇರೋದರಿಂದ ಡೈಜೆಷನ್ನಿಗೆ ಮತ್ತು ಕ್ಯಾಲ್ಶಿಯಂ ಕೊರತೆಯನ್ನು ನೀಗಿಸೋದಕ್ಕೆ, ರಕ್ತಹೀನತೆ ನಿವಾರಣೆಗೆ ತುಂಬ ಸಹಾಯ ಮಾಡುತ್ತೆ. ಮತ್ತು ಈ ಎರಡು ನಮ್ಮ ಹೃದಯದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಕೆಟ್ಟ ಕೊಬ್ಬನ್ನು ಕೂಡ ಕರಗಿಸುತ್ತೆ. ಅದರಿಂದ ಯಾರಿಗೆ BP ಇರುತ್ತೋ ಅವರಿಗೂ ಕೂಡ ತುಂಬಾ ಪ್ರಯೋಜನಕಾರಿ. ನೋಡಿ, ಅರ್ಧ ಬಟ್ಲಷ್ಟು ಕೊಬ್ಬರಿಯನ್ನು ತೊಗೊಂಡು ಅದನ್ನು ಕೂಡ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಒಣ ಕೊಬ್ಬರಿಯನ್ನು ತೊಗೊಂಡಿದ್ದೀನಿ. ಇಲ್ಲಿ ಕೊಬ್ಬರಿಯನ್ನು ಕೂಡ ಹೀಗೆ ರೋಸ್ಟ್ ಮಾಡ್ಕೊಳ್ಳಿ. ನಂತರ ಬೆಲ್ಲ ಬೇಕಾಗುತ್ತೆ. ಎಷ್ಟು ಸಿಹಿ ಬೇಕೋ ಅಷ್ಟು ನೋಡಿಕೊಂಡು ಬೆಲ್ಲವನ್ನು ಹಾಕ್ಕೊಳ್ಳಿ. ಮಧುಮೇಹ ಇದ್ದರೆ ಬೆಲ್ಲವನ್ನು ಬಳಸೋದು ಬೇಡ. ನಿಮಗೆ ಎಷ್ಟು ಸಿಹಿಯ ಪ್ರಮಾಣ ಬೇಕೋ ನೋಡಿಕೊಂಡು ನೀವು ಬೆಲ್ಲವನ್ನು ಬಳಸ್ಬೋದು. ಬೆಲ್ಲದಿಂದ ಕೂಡ ಅಷ್ಟೇ ನಮ್ಮ ಬೋನ್ಸಿಗೂ ಒಳ್ಳೆಯದು. ರಕ್ತಹೀನತೆಯನ್ನು ನಿವಾರಣೆ ಮಾಡುತ್ತೆ, ದೇಹಕ್ಕೆ ಎನರ್ಜಿಯನ್ನು ಕೊಡುತ್ತೆ. ನಮ್ಮ ಒಂದು ದೇಹಕ್ಕೆ ಬೇಕಾದಂತಹ ಪೋಷಕಾಂಶಗಳನ್ನು ಈ 3 ಪದಾರ್ಥಗಳಿಂದ ನಾವು ಪಡ್ಕೊಳ್ಬಹುದು. ಹಾಗಾಗಿ ಈ ಉಂಡೆಯನ್ನು ತಿನ್ನೋದ್ರಿಂದ ತುಂಬಾ ಒಳ್ಳೆಯದು. ಎಲ್ಲ ವಯಸ್ಸಿನವರು ಇದನ್ನು ಸೇವನೆ ಮಾಡ್ಬೋದು. ಋತುಮತಿ ಆದಾಗ ಕೂಡ ಈ ಉಂಡೆಯನ್ನು ಕೊಡ್ತಾರೆ. ಯಾಕೆ ಅಂದರೆ ಇದರಲ್ಲಿ ಅಷ್ಟು ಒಂದು ಪೋಷಕಾಂಶಗಳು ನಮ್ಮ ಒಂದು ದೇಹಕ್ಕೆ ಸಿಗುತ್ತೆ ಸ್ನೇಹಿತರೆ. ಚರ್ಮದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ. ತುಂಬ ಸ್ಕಿನ್ನು ಡ್ರೈ ಆಗಿದೆ, ಗ್ಲೋ ಇಲ್ಲ ಅನ್ನೋರಿಗೂ ಕೂಡ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಇಷ್ಟೊಂದು ಪೋಷಕಾಂಶಗಳನ್ನು ಒಳಗೊಂಡಿರುವಂಥ ಈ ಒಂದು ಉಂಡೆಯನ್ನು ನೀವು ಡೈಲಿ ತಿನ್ಬೋದು ಅಥವಾ ಅವಾಗವಾಗ ವಾರಕ್ಕೆ ಒಂದು 2 ಸಲನೋ 3 ಸಲನೋ ತಿನ್ನೋದನ್ನು ಅಭ್ಯಾಸ ಮಾಡಿಕೊಂಡ್ರೂ ಕೂಡ ತುಂಬ ಒಳ್ಳೆಯ ಪ್ರಯೋಜನ ಸಿಗುತ್ತೆ ಸ್ನೇಹಿತರೆ. ತುಂಬ ಜನ ಮೂಳೆ ನೋವು ಬರ್ತಾ ಇದೆ, ಸೊಂಟ ನೋವು ಬರ್ತಾ ಇದೆ, ಏನೂ ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ ಡಾಕ್ಟ್ರು. ಆದರೂ ಹೀಗಾಗ್ತಿದೆ ಅಂತಂದರೆ ಅಂಥವರು ಕೂಡ ತಿನ್ನೋದಕ್ಕೆ ಶುರು ಮಾಡಿ. ನಿಮ್ಮ ಒಂದು ಡಯಟನ್ನು ಚೇಂಜ್ ಮಾಡ್ಕೊಳ್ಳಿ. ಒಳ್ಳೆ ಫುಡ್ಡನ್ನು ಸೇವನೆ ಮಾಡಿ. ಅದರಿಂದ ಈ ಎಲ್ಲ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವೀಡಿಯೋಸ್ ಇದೆ. ಫ್ರೀ ಇದ್ದಾಗ ನೋಡಿ, ಸಪೋರ್ಟ್ ಮಾಡಿ. ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.